ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮದ ತುಂಬಾ ಮಂಗಳಕರವಾದ ತಿರುನಾಮ ಮಾಧವ ಅಂತ. ಮಹಾಲಕ್ಷ್ಮಿಯ ಅಂಶವಾದ ರುಕ್ಮಿಣಿ ದೇವಿ ವಿದರ್ಭ ದೇಶದ ರಾಜನಾದ ಭೀಷ್ಮಕನ ಮಗಳಾಗಿ ಹುಟ್ಟುತ್ತಾಳೆ. ರುಕ್ಮಿಣಿಗೆ 5 ಜನ ಸಹೋದರರು. ರುಕ್ಮಿ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶಿ, ರುಕ್ಮಮಾಲಿ ಅಂತ ರುಕ್ಮಿಣಿ ದೇವಿಗೆ 5 ಜನ ಸಹೋದರರು. ಈ ರುಕ್ಮಿಣಿಗೆ ಚಿಕ್ಕ ವಯಸ್ಸಿನಿಂದಲೂ ದ್ವಾರಕಾಧೀಶನಾದ ಕೃಷ್ಣ ಅಂದರೆ ತುಂಬಾ ಪ್ರೀತಿ. ಅವಳು ಬೆಳೆಯುತ್ತಾ ಕೃಷ್ಣನನ್ನೇ ಮದುವೆ ಆಗಬೇಕು ಅನ್ನುವ ಮಹದಾಸೆ ಅವಳಿಗೆ. ಅದನ್ನೇ ತೀರ್ಮಾನಿಸಿದ್ದಳು ಕೂಡ. ಮದುವೆ ಆದರೆ ಶ್ರೀಕೃಷ್ಣನನ್ನೇ ಅಂತ. ಶ್ರೀಕೃಷ್ಣನಿಗೂ ರುಕ್ಮಿಣಿಯ ಮೇಲೆ ಪ್ರೀತಿ ಇದೆ. ಆದರೆ ಈ ರುಕ್ಮಿಣಿಯ ಅಣ್ಣ ಇದ್ದಾನಲ್ಲ, ದೊಡ್ಡಣ್ಣ ರುಕ್ಮಿ, ಈ ರುಕ್ಮಿಣಿಯ ಹಿರಿಯಣ್ಣ ರುಕ್ಮಿಗೆ ಶ್ರೀಕೃಷ್ಣ ಅಂದ್ರೆ ಸ್ವಲ್ಪ ಕೂಡ ಹಿಡಿಸೋದೇ ಇಲ್ಲ. ಶ್ರೀಕೃಷ್ಣನನ್ನು ಬಿಟ್ಟು ಮತ್ತೆ ಯಾರಿಗಾದರೂ ಸರಿ ತನ್ನ ತಂಗಿ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಿಬಿಡಬೇಕು ಅನ್ನುವುದೇ ಅವನ ಗುರಿ. ಆದ್ದರಿಂದ ರುಕ್ಮಿಣಿಯ ಜಾತಕವನ್ನು ತೆಗೆದುಕೊಂಡು ಶ್ರೀಕೃಷ್ಣನನ್ನು ದ್ವೇಷಿಸುವ ಮಗಧ ದೇಶದ ರಾಜನಾದ ಜರಾಸಂಧನನ್ನೂ ಕರೆದುಕೊಂಡು ಒಬ್ಬ ಜ್ಯೋತಿಷಿಗಳ ಹತ್ತಿರ ಹೋದ. ಆ ಜ್ಯೋತಿಷಿಗೆ ತನ್ನ ತಂಗಿ ರುಕ್ಮಿಣಿಯ ಜಾತಕವನ್ನು ಕೊಟ್ಟು, ನನ್ನ ತಂಗಿಗೆ ಯಾವ ತರಹದ ಗಂಡ ಸಿಗುತ್ತಾನೆ ಅಂತ ಸ್ವಲ್ಪ ನೋಡಿ ಹೇಳಿ ಅಂತ ಕೇಳುತ್ತಾನೆ ಜ್ಯೋತಿಷಿಯನ್ನು. ಜ್ಯೋತಿಷಿ ಜಾತಕವನ್ನು ಚೆನ್ನಾಗಿ ಪರಿಶೀಲಿಸಿ ಹಾಗೆ ಹೀಗೆ ಅಂತ ಏನೇನೋ ಲೆಕ್ಕಾಚಾರ ಮಾಡಿ ಹೇಳ್ತಾನೆ, ನೋಡಪ್ಪ ರುಕ್ಮಿ, 3 ಗುರುತುಗಳನ್ನು ಹೇಳ್ತೇನೆ. ಈ 3 ಐಡೆಂಟಿಟಿ ಇರುವವನೇ ಇವಳಿಗೆ ಗಂಡನಾಗಿ ಬರುತ್ತಾನೆ ಅಂತ ಜ್ಯೋತಿಷಿ ಹೇಳ್ತಾನೆ. ಸರಿ, ಏನೇನು ಗುರುತು ಹೇಳಿ ಅಂತ ಕೇಳ್ತಾನೆ ರುಕ್ಮಿ. ಆಗ ಆ ಜ್ಯೋತಿಷಿ ಹೇಳ್ತಾನೆ, ಇವಳಿಗೆ ಯಾರು ಗಂಡನಾಗಿ ಬರುವನೋ ಅವನು ಹುಟ್ಟುವಾಗಲೇ 4 ಕೈಗಳಿಂದಲೇ ಹುಟ್ಟಿರುತ್ತಾನೆ. 2ನೆಯ ಗುರುತು ಏನು ಅಂದ್ರೆ, ಪಾಲ ಅನ್ನುವ ಹೆಸರಿನಿಂದ ಆ ಹುಡುಗನ ಹೆಸರು ಕೊನೆಗೊಳ್ಳುತ್ತದೆ. ಅಷ್ಟೇ ಅಲ್ಲ, ಆ ಹುಡುಗನ ಇನ್ನೊಂದು ಹೆಸರಿನಲ್ಲಿ ಮಾ ಮತ್ತು ಧ ಅನ್ನುವ ಅಕ್ಷರಗಳು ಕೂಡ ಇರುತ್ತವೆ. ಈ ಎಲ್ಲಾ ವಿಷಯಗಳು ಯಾರಲ್ಲಿ ಇರುತ್ತದೋ ಅವನೇ ಆ ಹುಡುಗಿಗೆ ಗಂಡನಾಗಿ ಬರುತ್ತಾನೆ ಹಾಗಂತ ಹೇಳಿಬಿಟ್ಟ ಆ ಜ್ಯೋತಿಷಿ. ಈಗ ಈ ರುಕ್ಮಿಣಿಯ ಅಣ್ಣನಾದ ರುಕ್ಮಿ ಮಗಧ ದೇಶದ ರಾಜನಾದ ಜರಾಸಂಧನ ಹತ್ತಿರ ಚರ್ಚೆ ಮಾಡ್ತಾನೆ. ಯಾರು ಇದಕ್ಕೆ ಸರಿಯಾಗಿ ಹೊಂದಿಕೆ ಆಗುವುದು, ಅದ್ಯಾರು ಈ ರುಕ್ಮಿಣಿಯ ಗಂಡನಾಗುವನೋ ಅಂತ. ಆಗ ಆ ಜರಾಸಂಧ ಹೇಳ್ತಾನೆ, ಶಿಶುಪಾಲನೆ ಈ ರುಕ್ಮಿಣಿಗೆ ಸರಿಯಾದ ಜೋಡಿ. ಆ ಜ್ಯೋತಿಷಿ ಹೇಳಿರುವ 3 ಅಂಶಗಳು 3ಕ್ಕೆ 3ರಷ್ಟು ಹೊಂದಿಕೆ ಆಗುವುದು ಅಂದರೆ ಆ ಶಿಶುಪಾಲನಿಗೆ ಮಾತ್ರವೇ ಅಂತ ಹೇಳುತ್ತಾನೆ ಜರಾಸಂಧ. ಹೌದೇ, ಅದು ಹೇಗೆ ಅಂತ ರುಕ್ಮಿ ಕೇಳ್ತಾನೆ. ಆಗ ಜರಾಸಂಧ ಹೇಳ್ತಾನೆ, ಶ್ರೀಕೃಷ್ಣನ ಅತ್ತೆಯ ಮಗನಾದ ಶಿಶುಪಾಲ ಇದ್ದಾನಲ್ಲ, ಅವನು ಹುಟ್ಟುವಾಗಲೇ 4 ಕೈಗಳು ಮತ್ತು 3 ಕಣ್ಣುಗಳಿಂದಲೇ ಹುಟ್ಟಿದ್ದು. ಈ ಕೃಷ್ಣ ಹೋಗಿ ಅತ್ತೆಯ ಮಗನೇ ಅಂತ ಆಸೆಯಿಂದ ಆ ಮಗುವನ್ನು ಎತ್ತಿಕೊಂಡ ಮೇಲೆಯೇ ಆ ಶಿಶುಪಾಲನಿಗೆ ಇದ್ದ ಎಕ್ಸ್ಟ್ರಾ 2 ಕೈಗಳು, ಹೆಚ್ಚಾಗಿದ್ದ 1 ಕಣ್ಣು ಕೂಡ ಹೊರಟು ಹೋಯಿತು, ಅಂದರೆ ಮಾಯವಾಗಿ ಬಿಟ್ಟಿತು. ಹಾಗಾಗಿ ಹುಟ್ಟುವಾಗಲೇ 4 ಕೈಗಳಿಂದ ಹುಟ್ಟಿದ್ದ ಶಿಶುಪಾಲ ಮೊದಲನೆಯ ಅಂಶ ತೃಪ್ತಿಕರವಾಗಿ ಸರಿಯಾಗಿ ಹೊಂದಿಕೆ ಆಯಿತು ತಾನೆ. ಇನ್ನು 2ನೆಯ ಕಂಡೀಷನ್, ಹೆಸರಿನಲ್ಲಿ ಕೊನೆಯದಾಗಿ ಪಾಲ ಅಂತ ಇರಬೇಕು ಅಂತ ತಾನೆ. ಅವನ ಹೆಸರೇ ಶಿಶುಪಾಲ ತಾನೆ. ಪಾಲ ಅನ್ನುವ ಹೆಸರಿನಲ್ಲಿಯೇ ಅವನ ಹೆಸರು ಕೊನೆಗೊಳ್ಳುತ್ತದೆಯಲ್ಲ. ಇನ್ನು 3ನೆಯ ಷರತ್ತು ಏನು, ಮಾ ಮತ್ತು ಧ ಅನ್ನುವ ಅಕ್ಷರಗಳು ಅವನ ಇನ್ನೊಂದು ಹೆಸರಿನಲ್ಲಿ ಇರಬೇಕು ಅಂತ ತಾನೆ. ಆ ಶಿಶುಪಾಲನಿಗೆ ಮಾಗಧ ಅನ್ನುವ ಹೆಸರು ಕೂಡ ಇದೆ. ಅದರಲ್ಲಿ ಮಾ ಮತ್ತು ಧ 2 ಅಕ್ಷರಗಳು ಇವೆಯಲ್ಲ. ಹಾಗಾಗಿ ನಿನ್ನ ತಂಗಿ ರುಕ್ಮಿಣಿಗೆ ಈ ಶಿಶುಪಾಲನೆ ಸರಿಯಾದ ವರ ಅಂತ ಜರಾಸಂಧ ರುಕ್ಮಿಗೆ ಹೇಳ್ತಾನೆ. ಆ ಜರಾಸಂಧನಿಗೂ ಶ್ರೀಕೃಷ್ಣನನ್ನ ಕಂಡ್ರೆ ಆಗೋದೇ ಇಲ್ಲ. ಹಾಗಾಗಿ ಇವರಿಬ್ಬರೂ ಸೇರಿ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಿಬಿಡಬೇಕು ಅಂತ ತೀರ್ಮಾನ ಮಾಡಿಯೇ ಬಿಡ್ತಾರೆ. ಮದುವೆಯ ಏರ್ಪಾಡುಗಳನ್ನು ಕೂಡ ಮಾಡಿಕೊಳ್ತಾರೆ. ರುಕ್ಮಿಣಿ ಒಬ್ಬ ದೂತನ ಮೂಲಕ ತನ್ನ ಪ್ರೇಮ ಪತ್ರವನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಕಳಿಸುತ್ತಾಳೆ. ಈ
ಈ ಕಡೆ ಶಿಶುಪಾಲ ಮತ್ತು ರುಕ್ಮಿಣಿಯ ಮದುವೆಯ ಏರ್ಪಾಡೆಲ್ಲ ನಡೆಯುತ್ತಿದೆ. ಕೃಷ್ಣ ಈಗ ಏನು ಮಾಡ್ತಾನೆ ಅಂದ್ರೆ ಸರಿಯಾಗಿ ಮದುವೆಯ ಹಿಂದಿನ ರಾತ್ರಿ ಬರ್ತಾನೆ. ರುಕ್ಮಿಣಿಯನ್ನು ಅಪಹರಿಸಿಕೊಂಡು ದ್ವಾರಕೆಗೆ ಕರೆದುಕೊಂಡು ಹೋಗ್ತಾನೆ. ಅದನ್ನೇ ಆಂಡಾಳ್ ತುಂಬಾ ಸುಂದರವಾಗಿ ಹಾಡಿದ್ದಾಳೆ. ಶಿಶುಪಾಲ ಆರಾಮಾಗಿ ವಿಶ್ರಾಂತಿ ಪಡೆಯುತ್ತಿದ್ದ ಸಮಯ ನೋಡಿ ಶಿಶುಪಾಲ ನನಗೆ ರುಕ್ಮಿಣಿಯ ಜೊತೆ ಮದುವೆ ಅಂತ ನೆನೆಯುತ್ತಾ ಸಂತೋಷವಾಗಿದ್ದಾನೆ. ಆದರೆ ಆ ಮಧುಮಗಳನ್ನು ಕೃಷ್ಣ ಕರೆದುಕೊಂಡು ಬಂದು ಬಿಟ್ಟ ಅಂತ ಹಾಡುತ್ತಾಳೆ ಆಂಡಾಳ್. ಕೃಷ್ಣ ಹೋಗುವಾಗ ಸುಮ್ಮನೆ ಹೋಗಲಿಲ್ಲ. ಅಲ್ಲಿಂದ ಹೊರಡುವಾಗ ಶಿಶುಪಾಲನ ಕೈಗೆ ಒಂದು ಪತ್ರವನ್ನೂ ಕೊಟ್ಟ. ಮದುವೆ ನಿನಗೆ ಅಂತ ನೀನು ಅಂದುಕೊಳ್ಳಬಹುದು, ಆದರೆ ಮಧುಮಗಳು ಯಾವತ್ತಿದ್ದರೂ ನನಗೆ ಮಾತ್ರವೇ ಅನ್ನುವ ಒಂದು ಓಲೆಯನ್ನು ಶಿಶುಪಾಲನ ಕೈಗೆ ಕೊಟ್ಟು ಶ್ರೀಕೃಷ್ಣ ರುಕ್ಮಿಣಿಯನ್ನು ಕರೆದುಕೊಂಡು ಬಂದೇ ಬಿಟ್ಟ. ಮಹಾಲಕ್ಷ್ಮಿ ಯಾವಾಗಲೂ ನಾರಾಯಣನಿಗೆ ಮಾತ್ರವೇ, ಹೌದು ತಾನೆ? ಆ ಕಾಗದವನ್ನು ಓದುವುದಕ್ಕೆ ಆತಂಕ ಶಿಶುಪಾಲನಿಗೆ, ಅಂದ್ರೆ ಟೆನ್ಷನ್. ಅವನು ಏನು ಮಾಡ್ತಾನೆ, ನೇರ ಜರಾಸಂಧ ಮಗಧ ದೇಶದ ರಾಜನ ಹತ್ತಿರವೇ ಹೋಗ್ತಾನೆ. ಅವನ ಹತ್ತಿರ ಆ ಓಲೆಯನ್ನು ಕೊಟ್ಟ. ಏನು ಬರೆದಿದ್ದಾನೋ ಗೊತ್ತಿಲ್ಲ. ನನಗೆ ಅವನ ಕಾಗದ ಓದುವುದಕ್ಕೆ ಕೂಡ ತುಂಬಾ ಆತಂಕ, ಭಯ ಎಲ್ಲ ಆಗುತ್ತಿದೆ. ನೀನೇ ಓದು ಅನ್ನುತ್ತಾನೆ. ಆಗ ಜರಾಸಂಧ ಆ ಕಾಗದವನ್ನು ಓದುತ್ತಾನೆ. ಕೃಷ್ಣ ಬರೆದಿದ್ದಾನೆ, ಜ್ಯೋತಿಷಿಗಳು ಹೇಳಿದ್ದೆಲ್ಲ ಸರಿಯಾಗಿಯೇ ಇದೆ, ನೀವುಗಳೇ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಅಷ್ಟೇ. ಜ್ಯೋತಿಷಿಗಳು ಏನು ಹೇಳಿದ್ದರು? ರುಕ್ಮಿಣಿಗೆ ಯಾರು ಗಂಡನಾಗಿ ಬರುವನೋ ಅವನು ಹುಟ್ಟುವಾಗಲೇ 4 ಕೈಗಳಿಂದ ಹುಟ್ಟಿರುತ್ತಾನೆ. ಕೃಷ್ಣ ಅವತರಿಸುವಾಗಲೇ ತಂ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಅಂತ ಹುಟ್ಟಿದವನೇ ಕೃಷ್ಣ. ಅಂದರೆ ಅದ್ಭುತವಾದ ಬಾಲಕನಾದ ಕೃಷ್ಣನು ಕಮಲದಂತೆ ಕಣ್ಣುಗಳಿರುವವನು, 4 ಕೈಗಳಿರುವವನು, ಶಂಖ ಮತ್ತು ಗದೆಯನ್ನು ಹಿಡಿದಿರುವವನು, ಶ್ರೀವತ್ಸ ಚಿಹ್ನೆ ಮತ್ತು ಕೌಸ್ತುಭ ಮಣಿಯಿಂದ ಅಲಂಕರಿಸಲ್ಪಟ್ಟವನು, ಪೀತಾಂಬರವನ್ನು ಧರಿಸಿರುವ ಸುಂದರವಾದ ರೂಪದಲ್ಲಿ ಪ್ರತ್ಯಕ್ಷನಾದವನು ಅಂತ. ಇನ್ನು ಪಾಲ ಅನ್ನುವ ಹೆಸರು, ಕೃಷ್ಣನಿಗೆ ಗೋಪಾಲ ಅನ್ನುವ ಹೆಸರು ಕೂಡ ಇದೆಯಲ್ಲ. ಇವತ್ತಿಗೂ ಮನ್ನಾರ್ ಗುಡಿಯಲ್ಲಿ ರಾಜಗೋಪಾಲನಾಗಿಯೇ ನಮಗೆಲ್ಲ ದರ್ಶನ ಕೊಡುತ್ತಾನೆ ಆ ಪರಮಾತ್ಮ. ಕುಂಭಕೋಣದ ಅಂಗಡಿ ಬೀದಿಯಲ್ಲಿ ಕೂಡ ರಾಜಗೋಪಾಲನಾಗಿಯೇ ದರ್ಶನ ಕೊಡ್ತಾನೆ ಆ ಭಗವಂತ. ಉಡುಪಿಯಲ್ಲಿ ಬಾಲಗೋಪಾಲ, ಆಗುಂಬೆ ಮತ್ತು ಗೋಕರ್ಣದಲ್ಲಿ ಗೋಪಾಲ ಕೃಷ್ಣ, ಗುರುವಾಯೂರು ಮತ್ತು ಕಣಿಪುರದಲ್ಲಿಯೂ ಗೋಪಾಲ ಕೃಷ್ಣನೇ ಇದ್ದಾನೆ. ಇನ್ನು ಉತ್ತರ ಭಾರತದಲ್ಲಿ ಬಾಂಕೆ ಬಿಹಾರಿ ದೇವಸ್ಥಾನದಲ್ಲಿಯೂ ಲೀಲಾಮಯ ಗೋಪಾಲನ ರೂಪದಲ್ಲಿಯೇ ಇದ್ದಾನೆ. ವೃಂದಾವನದ ಹಲವು ಮಂದಿರಗಳಲ್ಲಿ ಲಡ್ಡು ಗೋಪಾಲನಾಗಿಯೇ ಪ್ರಸಿದ್ಧಿ ಪಡೆದಿದ್ದಾನೆ. ಹೀಗೆ ಇನ್ನೂ ಹಲವಾರು ದೇವಸ್ಥಾನಗಳಲ್ಲಿ ಗೋಪಾಲನಾಗಿಯೇ ನಮಗೆ ದರ್ಶನ ಕೊಡುತ್ತಾನೆ ಆ ಭಗವಂತ. ಇನ್ನು ಆ ಜ್ಯೋತಿಷಿ ಹೇಳಿದ 3ನೇ ಗುಣ ಯಾವುದು ಇರಬೇಕು ಅಂದ್ರೆ ಮಾ ಮತ್ತು ಧ ಅಕ್ಷರ ಉಳ್ಳವನಾಗಿರಬೇಕು ಅಂತ. ನಮ್ಮ ಗೋಪಾಲ ಕೃಷ್ಣನಿಗೆ ಮಾಧವ ಅನ್ನುವ ಹೆಸರು ಕೂಡ ಇದೆಯಲ್ಲ. ಹೀಗೆ ಶ್ರೀಕೃಷ್ಣ ಎಲ್ಲಾ ವಿವರಣೆಯನ್ನೂ ಶಿಶುಪಾಲನಿಗೆ ಬರೆದುಕೊಟ್ಟು ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಅಂದ್ರೆ ಕಿಡ್ನಾಪ್ ಮಾಡಿಕೊಂಡು ದ್ವಾರಕೆಗೆ ಬಂದು ಮದುವೆ ಕೂಡ ಆದ ಅನ್ನುವುದು ಚರಿತ್ರೆ. ಆ ಭಗವಂತ ದುಷ್ಟರ ಶಿಕ್ಷೆಗಾಗಿ, ಶಿಷ್ಟರ ರಕ್ಷಣೆಗಾಗಿ ಈ ಲೀಲೆಯನ್ನೆಲ್ಲ ಮಾಡಿದ. ಇದು ಭಾಗವತ ಪುರಾಣ, ವಿಷ್ಣು ಪುರಾಣಗಳಲ್ಲಿ ಕೂಡ ಉಲ್ಲೇಖವಾಗಿದೆ. ಇದರಿಂದ ನಮಗೆ ಏನು ತಿಳಿಯುತ್ತದೆ ಅಂದ್ರೆ ಮಾ ಎಂದರೆ ಮಹಾಲಕ್ಷ್ಮಿ ಅಂತ. ಸಂಸ್ಕೃತದಲ್ಲಿ ಧವ ಅಂದರೆ ಪತಿ ಅಥವಾ ಗಂಡ ಅಂತ, ಮಾಧವ ಅಂದರೆ ಮಹಾಲಕ್ಷ್ಮಿಯ ಗಂಡ ಅಂತ. ಅದನ್ನೇ ತಿರುಪ್ಪಾವೈನಲ್ಲಿ ಆಂಡಾಳ್ ಹಾಡಿದ್ದಾಳೆ. ವಂಗಕ್ಕಡಲ್ ಕಡೆಯಿಂದ ಮಾಧವನೈ ಕೇಶವನೈ ಅಂತ. ವಂಗಕ್ಕಡಲ್ ಅಂದರೆ ಹಾಲಿನ ಕಡಲು. ಹಾಲಿನ ಕಡಲನ್ನು ಕಡೆದು ಮಹಾಲಕ್ಷ್ಮಿಯನ್ನು ಮದುವೆ ಮಾಡಿಕೊಂಡು ಮಾಧವನಾದ ಅಂತ. ದೇವತೆಗಳು ಮತ್ತು ಅಸುರರು ಹಾಲಿನ ಕಡಲನ್ನು ಕಡೆದ ವಿಷಯ ನಮಗೆಲ್ಲ ತಿಳಿದೇ ಇದೆ. ಹಾಲಿನ ಕಡಲಿನಲ್ಲಿ ಮಹಾಲಕ್ಷ್ಮಿ ಉದ್ಭವಿಸುತ್ತಾಳೆ. ಅಲ್ಲಿಯೇ ಅವಳಿಗೆ ಸ್ವಯಂವರವೂ ನಡೆಯುತ್ತದೆ. ಸ್ವಯಂವರದಲ್ಲಿ ಮಹಾಲಕ್ಷ್ಮಿ ಶ್ರೀ ವಿಷ್ಣುವಿನ ಕೊರಳಿಗೆ ಮಾಲೆ ಹಾಕ್ತಾಳೆ. ಮಾ ಎನ್ನುವ ಮಹಾಲಕ್ಷ್ಮಿಗೆ ಪತಿಯಾಗಿರುವುದರಿಂದ ಮಾಧವನಾಗಿದ್ದಾನೆ ಆ ಭಗವಂತ. ಹಾಗಾಗಿ ಆ ಪತ್ರದಲ್ಲಿ ಶ್ರೀಕೃಷ್ಣ ಬರೆದಿದ್ದ, ನಾನು ಮಾಧವನಾಗಿದ್ದರಿಂದ
ಈ ರುಕ್ಮಿಣಿ ಎಂದೆಂದೂ ನನ್ನವಳೇ ಅಂತ, ರುಕ್ಮಿಣಿಯೇ ಮಹಾಲಕ್ಷ್ಮಿ ಅಂತ ನಾವು ತಿಳಿದುಕೊಳ್ಳಬೇಕು. ಆ ನಾರಾಯಣನೇ ಕೃಷ್ಣನಾಗಿ ರಾಮನಾಗಿ ಅವತರಿಸಿದ್ದ ಅಂತ. ಅವನು ಶ್ರೀಕೃಷ್ಣನಾದರೆ ಇವಳು ರುಕ್ಮಿಣಿ ಆಗ್ತಾಳೆ. ಶ್ರೀರಾಮನಾಗಿದ್ದಾಗ ಸೀತಾಮಾತೆಯಾಗಿ ಬಂದಿದ್ದಾಳೆ. ಹೀಗೆ ಆ ಮಹಾತಾಯಿ ಲಕ್ಷ್ಮಿಯೇ ಶ್ರೀ ವಿಷ್ಣುವಿನ ಜೊತೆಯಲ್ಲಿಯೇ ಅವತರಿಸಿದ್ದಾಳೆ. ಅದಕ್ಕೆ ಮಾಧವ ಅಂತ ಅವನು ಕರೆಸಿಕೊಳ್ತಾನೆ. ಅದುವೇ ವಿಷ್ಣು ಸಹಸ್ರನಾಮದ 73ನೆಯ ತಿರುನಾಮ. ನಾವು ಕೂಡ ಮಾಧವಾಯ ನಮಃ ಅಂತ ಈ ತಿರುನಾಮವನ್ನು ಪ್ರತಿದಿನ ಹೇಳುತ್ತಾ ಬಂದರೆ ಮನೆಯಲ್ಲಿ ಎಲ್ಲವೂ ಮಂಗಳಕರವಾಗಿಯೇ ನಡೆಯುತ್ತದೆ. ಆ ನಾರಾಯಣ ಮಹಾಲಕ್ಷ್ಮಿಯು ಕೃಷ್ಣ ರುಕ್ಮಿಣಿಯರಾಗಿ ಅವತರಿಸಿದ್ದರು. ಮಾಧವನಾಗಿ ರುಕ್ಮಿಣಿಯನ್ನು ಮದುವೆ ಆದ ಆ ಮಾಧವ. ಹಾಗಾಗಿ ಈ ಕಥೆಯನ್ನು ಕೇಳಿಕೊಂಡು, ಈ ಕಥೆಯನ್ನೇ ನೆನಪು ಮಾಡಿಕೊಂಡು ಈ ತಿರುನಾಮವನ್ನು ಪ್ರತಿದಿನ ಹೇಳುತ್ತಾ ಬಂದರೆ ಮದುವೆ ಆಗಬೇಕಾಗಿರುವ ಗಂಡು ಅಥವಾ ಹೆಣ್ಣು ಮಕ್ಕಳು ಮನೆಯಲ್ಲಿ ಇದ್ದರೆ ಮದುವೆ ಆಗುವಂತೆ ಕೂಡ ಆ ಭಗವಂತ ಅನುಗ್ರಹ ಮಾಡುತ್ತಾನೆ. ಶ್ರೀ ವಿಷ್ಣು ಸಹಸ್ರನಾಮದ ವಿಷ್ಣುವಿನ ಒಂದೊಂದು ಹೆಸರಿಗೂ ಒಂದೊಂದು ವಿಶೇಷವಾದ ಕಥೆಗಳನ್ನು ಅನುಭವಿಸುತ್ತಾ ಶ್ರೀ ವಿಷ್ಣುವಿನ ಒಂದೊಂದು ಹೆಸರಿಗೂ ಅರ್ಥವನ್ನು ಕೂಡ ತಿಳಿದುಕೊಳ್ಳುತ್ತಾ ಇದ್ದೇವೆ. ಇದನ್ನೇ ಶ್ರವಣಯಾಗ ಅಂತ ಕರೆಯುವುದು. ಈ ಶ್ರವಣಯಾಗದಲ್ಲಿ ಪಾಲ್ಗೊಳ್ಳುತ್ತಿರುವ ತಮ್ಮೆಲ್ಲರಿಗೂ ಆ ಭಗವಂತ ಶುಭವನ್ನೇ ಉಂಟು ಮಾಡಲಿ ಅಂತ ನನ್ನ ಪ್ರಾರ್ಥನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡೋದನ್ನಂತೂ ಮರೆಯಲೇಬೇಡಿ ಕೇಳುಗರೆ. ನಿಮ್ಮ ಲೈಕ್ ಸಿಕ್ಕರೆ ನಮ್ಮ ಶ್ರಮ ಸಾರ್ಥಕ. ಇಂತಹ ಕಥೆಗಳ ವಿಡಿಯೋ ಮಾಡಲು ನಮಗೆ ಪ್ರೇರಣೆ ಸಿಗತ್ತೆ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಈ ಶ್ರವಣಯಾಗಕ್ಕೆ ಇನ್ನಷ್ಟು ಜನರನ್ನು ಸೇರಿಸಿಕೊಳ್ಳೋಣ. ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ಇಂತಹ ಅಪರೂಪದ ಕಥೆಗಳು ಎಲ್ಲರನ್ನೂ ತಲುಪಲಿ. ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಸಿಗಲಿ. ಹೀಗೆ ನಮ್ಮ ಧರ್ಮವನ್ನು ಉಳಿಸಿ ಬೆಳೆಸೋಣ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ಉಳಿಸಿದರೆ ಅದೇ ಧರ್ಮ ನಮ್ಮನ್ನು ಉಳಿಸುತ್ತದೆ ಅನ್ನುವುದು ಅಕ್ಷರಶಃ ಸತ್ಯ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಮಾಧವಾಯ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.